ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಲಾಸ್ಟ್ ಟೈಮ್ ನಿಮ್ಗೊಂದು ವಿಡಿಯೋ ಮಾಡಿದ್ದೆ. ಅದೇನಂದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಉಚಿತ ಕಂಪ್ಯೂಟರ್ ತರಬೇತಿ ಕೊಡ್ತಾ ಇದ್ದಾರೆ ಅಂತ. ಸೊ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡೋಕೆ ನನ್ನ ಕೈಲಿ ಆಗಿಲ್ಲ, ಯಾಕಂದರೆ ನಂಗೆ ಅಷ್ಟು ನಾಲೆಡ್ಜ್ ಅದ್ರ ಬಗ್ಗೆ ಇಲ್ಲ. ಯಾವ್ಯಾವ ಥರ ಕ್ಲಾಸಸ್ ಇರುತ್ತೆ ಏನು ಗೊತ್ತಿರಲಿಲ್ಲ. ಆದಷ್ಟು ಮಾಹಿತಿ ಕೊಟ್ಟಿದ್ದೆ. ಆದರೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಇಮ್ರಾನ್ ಸರ್ ಇದ್ದಾರಲ್ಲ, ಅವ್ರನ್ನ ನಿಮಗೆ ನೇರ ಸಂದರ್ಶನ ಮೂಲಕ ನಿಮ್ಮ ಹತ್ರ ಪ್ರತಿಯೊಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಸರ್ ಹತ್ರ ಲಾಸ್ಟ್ ವೀಕ್ ಹೋಗಿದ್ದೆ. ಅವ್ರು ಹೇಳಿದ್ರು ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು, ಸ್ವಲ್ಪ ಮೀಟಿಂಗ್ ಇದೆ, ಸ್ವಲ್ಪ ಕಾಂಗ್ರೆಸ್ ಮೀಟಿಂಗ್ಗಳೆಲ್ಲ ಇರುತ್ತೆ, ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದರು. ಸೊ ಮೀಟ್ ಆದಮೇಲೆ ಅವ್ರು ಹೇಳಿದರು ನೆಕ್ಸ್ಟ್ ವೀಕ್ ಖಂಡಿತ ಬರ್ತೀನಿ, ನಿಮಗೊಂದು ಮಾಹಿತಿ ಕೊಡ್ತೀನಿ, ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದರು. ಸರ್ನ ಇವತ್ತು ನಾನು ಕರ್ಕೊಬಂದಿದ್ದೀನಿ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೊಂದು ಸ್ವಾಗತ, ಹಾಗೆ ನಮ್ಮ ವೀಕ್ಷಕರ ಕಡೆಯಿಂದ ನಿಮ್ಗೊಂದು ಸ್ವಾಗತ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇವ್ರು ಬೇರೆ ಯಾರೂ ಅಲ್ಲ, KPCC ಬೀದಿ ವ್ಯಾಪಾರಿಗಳ ವಿಭಾಗದಿಂದ ಶಿವಮೊಗ್ಗ ಬ್ಲಾಕ್ನ ಅಧ್ಯಕ್ಷರು. ಓಕೆ, ಅರ್ಥ ಆಯ್ತಲ್ಲ? ಓಕೆ ವೀಕ್ಷಕರೇ, ಇವಾಗ ನೇರ ವಿಷಯಕ್ಕೆ ಬಂದ್ಬಿಡ್ತೀನಿ. ಓಕೆನಾ ಸರ್? ಈಗ ನಮ್ಮ ಯೂಟ್ಯೂಬ್ ಚಾನಲ್ ನೀವು ನೋಡಿದ್ದೀರಾ ಅನ್ಕೋತೀನಿ. ನೋಡಿದ್ದೀರಾ? ನಮ್ಮ ಲಾಸ್ಟ್ ಟೈಮ್ ಬಂದು ಮೀಟ್ ಮಾಡೋ ಬಂದ್ಮೇಲೆ ಬಂದು ನೋಡಿದ್ದೀವಿ. ಓಕೆ ಸರ್, ಓಕೆ ನೋಡಿದ ಅನ್ಕೋತೀನಿ. ನಿಮಗೆ ಏನು ಅನಿಸ್ತು ಸರ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ಬಗ್ಗೆ? ಬಿಸ್ನೆಸ್ ಬಗ್ಗೆ ಎಲ್ಲ ಹಾಕಿದ್ರಿ. ನಿಮ್ಗೆ ನಮ್ಮ ಪರಿಚಯ ಇರಲಿಲ್ಲ. ನಿಮ್ಮ ಆಫೀಸ್ ಬಂದೋದ್ಮೇಲೆ ನಿಮ್ಮ ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ. ತುಂಬ ಉಪಯೋಗ ಅಂತ ವಿಡಿಯೋ ಇದೆ. ಜನರಿಗೆ ಅನುಕೂಲ ಆಗೋದು, ಲಾಭ ನಷ್ಟದ ಬಗ್ಗೆ ಎಲ್ಲ ಬಿಸ್ನೆಸ್ ಬಗ್ಗೆ ಹೇಳಿದ್ದೀರಾ, ನೋಡಿದ್ದೀನಿ. ತುಂಬ ಚೆನ್ನಾಗಿದೆ ವಿಡಿಯೋ. ತುಂಬಾ ಥ್ಯಾಂಕ್ಸ್ ಸರ್. ಈಗ ಏನಂದ್ರೆ ನಾನೇ ಹೇಳಬೇಕಂತ ಇದ್ದೆ ಸರ್ ಜನರಿಗೆ, ನೀವು ಅರ್ಥ ಮಾಡ್ಕೊಂಡು ಇನ್ನೂ ಚೆನ್ನಾಗಿದೆ. ನಮಗೆ ಇಷ್ಟ ಖುಷಿ ಪಟ್ಟೆ ನಿಮ್ಮ ವಿಡಿಯೋಸ್, ಜನರಿಗೂ ಖುಷಿ ಪಟ್ಟಿರ್ಬೇಕು, ಪಟ್ಟಿರತ್ತೆ. ಯಾಕಂತ ಲಾಭ ನಷ್ಟದ ಬಗ್ಗೆ ಎಲ್ಲ ತಿಳುವಳಿಕೆ ಹೇಳಿದ್ದೀರಾ. ಯಾವ ಬಿಸ್ನೆಸ್ ಮಾಡಬೇಕು, ಯಾವ ಬಿಸ್ನೆಸ್ ಮಾಡಬಾರ್ದು, ಯಾವ್ದು ಲಾಭ ನಷ್ಟ ಇದೆ ಎಲ್ಲ ತಿಳುವಳಿಕೆ ಹೇಳಿದ್ದೀರಾ. ತುಂಬಾ ಜನರಿಗೆ ಅನುಕೂಲ ಮಾಡ್ಕೊಡ್ತಿದ್ದೀರಾ. ತುಂಬಾ ಧನ್ಯವಾದ. ಥ್ಯಾಂಕ್ಸ್ ಸರ್. ಒಂದು ಲೈನ್ ಹೇಳ್ಬಿಡ್ತೀನಿ ಜನಕ್ಕೆ. ವೀಕ್ಷಕರೇ, ಏನಿಲ್ಲ, ನಮ್ದು ಯೂಟ್ಯೂಬ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೇನ್ ಆಗಿ ಈಗ ತುಂಬ ಜನ ಯೂಟ್ಯೂಬ್ನಲ್ಲಿ ತನ್ನ ವ್ಯೂಸ್ಗೋಸ್ಕರ, ಇನ್ಕಮ್ಗೋಸ್ಕರ ಇಲ್ದಿರೋ ವಿಡಿಯೋಗಳೆಲ್ಲ ಮಾಡ್ತಾರೆ. ಏನಂದರೆ ಆ ಬಿಸ್ನೆಸ್ ಮಾಡಿ, ಈ ಬಿಸ್ನೆಸ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಸೊ ಎಲ್ಲ ಬಿಸ್ನೆಸ್ಸು ಸಕ್ಸಸ್ ಆಗಲ್ಲ. ಆ ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ನಾವು ಹಿಸ್ಟ್ರಿನ ತಿಳ್ಕೊಂಡು, ಅದ್ರ ಇತಿಹಾಸನ, ಅದ್ರ ಆಳನ್ನು ತಿಳ್ಕೊಂಡು ಅದ್ರ ಲಾಭ ಆಗುತ್ತಾ ಅಥವಾ ನಷ್ಟ ಆಗುತ್ತೆ ಅಂತ ನಾನು ನಿಮಗೆ ಪ್ರತಿಯೊಂದು ವಿಡಿಯೋ ಕೊಡ್ತೀನಿ. ಲಾಭ ಆಗೋದ್ರ ಬಗ್ಗೆನೂ ಹೇಳ್ತೀನಿ, ನಷ್ಟ ಆಗೋದ್ರ ಬಗ್ಗೆನೂ ಹೇಳ್ತೀನಿ. ದಯವಿಟ್ಟು ಎಲ್ಲ ಬಿಸ್ನೆಸ್ ನಂಬಕ್ಕೆ ಹೋಗಬೇಡಿ. ಯಾರೂ ಮಾಡೋಕ್ಕಾಗಲ್ಲ 100%. ಎಲ್ಲ 100ರಲ್ಲಿ ಒಬ್ಬರು ಮಾತ್ರ ಸಕ್ಸಸ್ ಆಗೋದು ಸಾಧ್ಯ. ಕರೆಕ್ಟ್ ಅಲ್ಲ ಸರ್? ಕೆಲವೊಂದು ಮಾಹಿತಿ ಇನ್ನೊಂದಿದೆ ಫೈನಾನ್ಸ್ ಬಗ್ಗೆ. ಅದೇನು ಅಂದರೆ, ಕೆಲವೊಂದು ಬ್ಯಾಂಕಲ್ಲಿ ಜಾಸ್ತಿ ಬಡ್ಡಿಗಳಿದೆ, ಕೆಲವೊಂದು ಬ್ಯಾಂಕಲ್ಲಿ ಕಮ್ಮಿ ಬಡ್ಡಿಗಳಿದೆ. ಕೆಲವೊಂದು ಫೈನಾನ್ಸ್ ಸೆಕ್ಟರ್ಗಳ ಸವಾಸನೆ ಮಾಡಬಾರ್ದು. ಕೆಲವೊಂದು ಫೈನಾನ್ಸ್ ಸೆಕ್ಟರ್ಗಳು ತುಂಬ ಚೆನ್ನಾಗಿದೆ, ಕಮ್ಮಿ ಬಡ್ಡಿ ಕೊಡ್ತಾರೆ, ಟಾರ್ಚರ್ ಇರಲ್ಲ. ಅದಕ್ಕೋಸ್ಕರ ನಾನು ಕೆಲವೊಂದು ಫೈನಾನ್ಸ್ ಬಗ್ಗೆನೂ ನಿಮ್ಗೆ ರೆಫರ್ ಮಾಡ್ತಾ ಇರ್ತೀನಿ. ಸೊ ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿ, ಪ್ರತಿಯೊಂದು ಮಾಹಿತಿ ನಿಮ್ಗೆ ಒಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಜಾಸ್ತಿ ಹೇಳಿದೆ ಅನ್ಕೋತೀನಿ, ಸಾರಿ ಸರ್. ನಮ್ಮ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಸರ್, ಅವ್ರು ಆಲ್ರೆಡಿ ಪೂರ್ತಿ ನೋಡಿದ್ದಾರೆ, ಆಲ್ಮೋಸ್ಟ್ ನೋಡಿದ್ದಾರೆ ಅಂತ ಅನ್ಕೋತೀನಿ. ಯಾಕಂದರೆ ಇಷ್ಟೊಂದು ಹೇಳಿದ್ದಾರೆ ಅಂದರೆ ಇದರಲ್ಲಿ ಯಾವುದೇ ರೀತಿ ಪ್ರೀ ಪ್ಲಾನಿಂಗ್ ಸ್ಕ್ರಿಪ್ಟ್ ಇಲ್ಲ, ಓಪನ್ ಆಗಿ ಹೇಳಿದ್ದಾರೆ ಅವರು. ಓಕೆನಾ? ನಾನು ತುಂಬ ಥ್ಯಾಂಕ್ಸ್ ಸರ್. ಅಗೇನ್ ತುಂಬ ಥ್ಯಾಂಕ್ಸ್. ನೋಡಿದ್ದೀರಾ? ನಾನು ಆ್ಯಕ್ಚುಲಿ ಹೇಳ್ಬೇಕಂತಿದ್ದೆ ನಮ್ಮ ವೀಕ್ಷಕರಿಗೆ ಜನರಿಗೆ ಅನುಕೂಲ ಆಗೋ ವಿಡಿಯೋ ಆಗ ಎಲ್ಲ ನೋಡ್ತಾರೆ. ಯಾರು ನೋಡೋದಲ್ಲ, ಅನುಕೂಲ ಆಗಬೇಕು, ಲಾಭ ನಷ್ಟದ ಬಗ್ಗೆ ಗೊತ್ತಿರುತ್ತೆ. ನಷ್ಟದ್ದು ಬಿಸ್ನೆಸ್ ಮಾಡ್ತಾರೆ, ನಷ್ಟ ಮಾಡ್ಕೊತಾರೆ ಅಂತ ತಿಳುವಳಿಕೆ ಗೊತ್ತಿರುತ್ತೆ ಸರ್. ಮುಂದೆ ಎಷ್ಟು ಬಿಸ್ನೆಸ್ ಮಾಡೋಕೆ ಅನುಕೂಲ ಆಗುತ್ತೆ ಅವರಿಗೆ, ಯಾವ್ದು ಮಾಡ್ಬೋದು, ಯಾವ್ದು ಮಾಡ್ಬಾರ್ದು. ಖಂಡಿತ ಸರ್. ವೀಕ್ಷಕರೇ, ಹಾಗಾದ್ರೆ ಇವತ್ತಿನ ವಿಷಯಕ್ಕೆ ನೇರವಾಗಿ ಬಂದ್ಬಿಡ್ತೀನಿ. ಅದೇನಂದರೆ, ನಮ್ಮ ಸರ್ ಇದ್ದಾರಲ್ಲ, ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಬಡ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ ಕೊಡಬೇಕಂತ ಡಿಸೈಡ್ ಮಾಡಿದ್ದಾರೆ. ಹಾಗಾಗಿ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಬಹುಶಃ ಕಂಪ್ಯೂಟರ್ ಕ್ಲಾಸ್ ನೆಕ್ಸ್ಟ್ ಮಂತು ಇಲ್ಲ ನೆಕ್ಸ್ಟ್ ವೀಕ್ ಶುರು ಆಗುತ್ತೆ. ನನಗೆ ಗೊತ್ತಿಲ್ಲ, ಸರ್ ಪೂರ್ತಿ ಹೇಳ್ತಾರೆ. ಅವ್ರ ಹತ್ರ ಪೂರ್ತಿ ಡೀಟೇಲ್ಸ್ ನೀವು ಈಗ ತಿಳ್ಕೊಬೋದು. ಆಲ್ರೆಡಿ ಪ್ರಾಮಿಸ್ ಮಾಡ್ದಂಗೆ ಸರ್ನ ಕರ್ಕೊಬಂದು ಮುಂದ್ಗಡೆ ಕೂರಿಸಿದ್ದೀನಿ, ಪೂರ್ತಿ ಅವರೇ ಹೇಳ್ತಾರೆ. ಓಕೆನಾ? ಫಸ್ಟ್ 1 by 1 ಸರಿ ಕೇಳ್ತಾ ಹೋಗ್ತೀನಿ, ಅವರೇ ಆನ್ಸರ್ ಮಾಡ್ತಾರೆ. ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಾ, ಅಂದರೆ ಈ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ. ಓಕೆ, ಸೊ ನಾನು ಹೇಳೋದೇನಂದರೆ ಸರ್, ನನಗೊಂದು ಡೌಟ್ ಇದೆ. ಅದು ಬೇರೆ ಏನೂ ಅಲ್ಲ. ಈ ಫ್ರೀ ಅಂತ ಹೇಳ್ತೀವಲ್ಲ, ಈ ಕಂಪ್ಯೂಟರ್ ಕ್ಲಾಸ್ ಮಾತ್ರ ಫ್ರೀನಾ ಅಥವಾ ಬೇರೆ ಏನಾದ್ರು ಚಾರ್ಜಸ್ ಇರುತ್ತಾ ಅಂತ ನಂಗೆ ಡೌಟ್ ಇದೆ. ದಯವಿಟ್ಟು ನಮ್ಮ ವೀಕ್ಷಕರಿಗೆ ಪೂರ್ತಿಯಾಗಿ ಹೇಳ್ಕೊಡಿ ಸರ್. ಮೊದಲನೇದಾಗಿ ಹೇಳ್ತೀವಿ, ಈಗ ಉಚಿತ ಸೇವೆ ಅಂತ ಇದರಲ್ಲಿ ಯಾವುದೂ ಚಾರ್ಜಸ್ ಇರಲ್ಲ. ಇದು ಮೊದಲನೇದಾಗಿ ಏನಂದರೆ, ಅದು ಯುನೈಟೆಡ್ ಸೇವಾ ಟ್ರಸ್ಟ್ ಅಂತ ಒಂದು ಸೇವೆ ಕೊಡೋ ಇದ್ದಾರೆ. ಅವ್ರ ಕಡೆಯಿಂದ ತುಂಬ ಉಚಿತ ಸೇವೆ ಕೊಟ್ಟಿದ್ದಾರೆ. ಈಗ ನಮ್ಮ ಮೂಲಕ ಅವರಿಗೆ ಸ್ವಲ್ಪ ಬಡ ಮಕ್ಕಳಿಗೆ ಒಂದು ಉಚಿತ ಕಂಪ್ಯೂಟರ್ ಸೇವೆಯನ್ನು ಕೊಡೋಕ್ಕೆ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿ, ಅವರಿಗೆ ಬಡ ಮಕ್ಕಳಿಗೆ ಉಚಿತ ಕಂಪ್ಯೂಟರ್ ಕಲಿಬೋದು ಅಂತ ಹೇಳಿದ್ದೀವಿ. ಅವರು ಅದನ್ನೇ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದ ಮಾಡ್ತೀವಿ ನಾವು.
ಮತ್ತು ಅದರಲ್ಲಿ ಚಾರ್ಜಸ್ ಅಂತ ಏನೂ ಇರಲ್ಲ, ಅಡ್ಮಿಷನ್ ಫೀಸ್ ಇರಲ್ಲ, ಎಕ್ಸಾಮ್ ಫೀಸ್ ಇರಲ್ಲ, ಯಾವುದೇ ಥರದ ಚಾರ್ಜಸ್ ಇರಲ್ಲ. ಬಡ ಮಕ್ಕಳಿಗೆ ಅಂತಾನೆ ಮಾಡಿರೋದು ಇದು. ಹಾಗಾಗಿ ಸ್ವಲ್ಪ ತಿಳುವಳಿಕೆ ಆಗಲಿ ಕಂಪ್ಯೂಟರ್ ಬಗ್ಗೆ ಎಲ್ಲ A to Z ಇರುತ್ತೆ ಅದರಲ್ಲಿ. ಸಾಫ್ಟ್ವೇರ್, ಹಾರ್ಡ್ವೇರು, ಟೈಪಿಂಗ್ ಎಲ್ಲ ಇರುತ್ತೆ. ಯಾವುದೇ ಥರದ ಚಾರ್ಜಸ್ ಏನಿರಲ್ಲ. ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಇದು ಸೇವೆಯನ್ನು ಮಾಡ್ತಾಯಿದ್ವಿ. ತುಂಬ ಸೇವೆ ಮಾಡ್ತಾ ಇರ್ತೀವಿ. ಸ್ವಲ್ಪ ಬಡ ಮಕ್ಕಳಿಗೆ ಆದಷ್ಟು ಜಾಸ್ತಿ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಅನುಕೂಲ ಆಗಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಓಕೆ ಸರ್, ಇಷ್ಟು ಹೇಳಿದ್ದಾರೆ. ಸರ್, ಇನ್ನೊಂದು ಡೌಟ್ ಇದೆ ನನಗೆಲ್ಲ, ವೀಕ್ಷಕರಿಗೂ ಡೌಟ್ ಇರುತ್ತೆ, ದೊಡ್ಡ ಡೌಟ್ ಇದು. ಅದೇನೆಂದರೆ, ಈ ಶಿವಮೊಗ್ಗ ಸುತ್ತಮುತ್ತಲಿನ ಜನಕ್ಕೆ ಮಾತ್ರ ಇರೋದು, ಇಲ್ಲಾಂದರೆ ಹೊರಗಡೆ ಡಿಸ್ಟಿಕ್ಕು, ಹೊರಗಡೆ ಊರವರೆಗೂ ಇದೆಯಾ ಸರ್? ಇಲ್ಲ, ಹೊರಗಡೆವರೆಗೂ ಇರುತ್ತೆ. ಈ ಶಿವಮೊಗ್ಗ ಅಂತಲೇ ಇಲ್ಲ. ಈಗ ಅವ್ರಿಗೆ ಬರೋಕ್ಕೆ ಕಷ್ಟ ಆಗ್ಬೋದು. ಶಿವಮೊಗ್ಗ ಅಂದರೆ 1 ಅವರಿಗೆ ಕ್ಲಾಸ್, ಡೈಲಿ 1 ಅವರ್ ಕ್ಲಾಸ್ ಇರುತ್ತೆ, 2 ಮಂತ್ಸ್ ಕ್ಲಾಸು. ಈಗ ದೂರದಿಂದ ಬರ್ತೀನಿ ಅಂತ ಬರ್ಬೋದು, ಅನುಕೂಲ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು, ನಿಯರ್ ಬೈ ಅವರು ಬರ್ಬೋದು, ಯಾವುದೇ ಅಭ್ಯಂತರ ಇಲ್ಲ. ಅವ್ರಿಗೆ ಬರೋಕ್ಕೆ ಸ್ವಲ್ಪ ಟೈಮಿಂಗ್ಸ್ ಅಡ್ಜಸ್ಟ್ಮೆಂಟಿಂಗ್ ಇರಲ್ಲ. ಹಾಗಾಗಿ ಈಗ ಶಿವಮೊಗ್ಗದವರು ಅಂತ ಹಾಕಿದ್ದೀವಿ. ದೂರ ಇದ್ದರೆ ನಾವು ಬರ್ತೀವಿ ಅಂತ ಆಸಕ್ತಿಯವರು ಬರ್ಬೋದು, ಅಡ್ಮಿಷನ್ ಮಾಡ್ತೀವಿ, ಅದಕ್ಕೇನು ಅಭ್ಯಂತರ ಇಲ್ಲ ಅಂತ ಏನಿಲ್ಲ, ಬರ್ಬೋದು, ಯಾವ್ದಾದ್ರು ಬರ್ಬೋದು. ಶಿವಮೊಗ್ಗ ನಿಯರ್ ಬಂದರೆ ಅವ್ರಿಗೆ ಈಸಿ ಆಗುತ್ತೆ 1 ಅವರ್. ಸರ್, ಇದು ಎಷ್ಟನೇ ತರಗತಿಯಿಂದ ಎಷ್ಟನೇ ತರಗತಿ ಸರ್? ಇದು 8ನೇ ತರಗತಿಯಿಂದ ಮೇಲ್ಪಟ್ಟವ್ರಿಗೆ ಮಾತ್ರ. 9, 10 SLC ಫಸ್ಟ್ ಇಯರ್, ಸೆಕೆಂಡ್ ಇಯರ್. ಫೇಲ್ ಆದ್ರೂ ಮನೆಗೆ ಇದ್ರೂ ನಡೆಯುತ್ತೆ. ಫೇಲ್ ಆಗಿ SLC PUC ಫೇಲ್ ಆದರೂ ಮನೆಗಿದ್ರೂ ಅವರಿಗೂ ಆಗತ್ತೆ, ನಡೆಯುತ್ತೆ, ಅದಕ್ಕೇನಿಲ್ಲ. 8ನೇ ಕ್ಲಾಸ್ ಮೇಲ್ಗಡೆ ಒಂದೇ 8ನೇ ಕ್ಲಾಸ್ ಮೇಲ್ಗಡೆ ಇರಬೇಕು. ಒಂದು PUC ಅಷ್ಟೇ ಲಾಸ್ಟ್. ಡಿಗ್ರಿ ಅವರಿಗೆ ಇಲ್ಲ, ಯಾವುದೇ ರೀತಿ ಅವರು ಡಿಗ್ರಿ ಅವರಿಗೆ ಎಲ್ಲ ಕಂಪ್ಯೂಟರ್ ಕ್ಲಾಸ್ ಆಲ್ರೆಡಿ ಇರುತ್ತೆ, ಡಿಗ್ರಿ ಕ್ಲಾಸಲ್ಲಿ ಇರುತ್ತೆ. ಈಗ 8, 9, 10 ಅವರಿಗೆಲ್ಲ ಇರಲ್ಲ, ಸ್ಕೂಲ್ ಮಕ್ಕಳಿಗೆ ಇರಲ್ಲ. ಹಾಗಾಗಿ ಇನ್ನೂ ಜಾಸ್ತಿ ಅಂದರೆ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಇರ್ತಾರೆ, ಬಡ ಮಕ್ಕಳು, ಅವ್ರಿಗೆ ಆ ಥರ ಸೌಲಭ್ಯ ಏನಿರಲ್ಲ. ಹಾಗಾಗಿ 8ನೇ SLC ಫೇಲ್ ಆಗಿ ಮನೇಲಿ ಇದ್ರೂ ಅವರು ಬೇಕಾದರೂ ಬರ್ಬೋದು, ಅದಕ್ಕೇನು ಅಭ್ಯಂತರ ಇಲ್ಲ, ಎಲ್ಲ ಬರ್ಬೋದು. ಬಡ ಮಕ್ಕಳಿಗಂತ ಮಾಡಿದ್ದೀವಿ ಇದು. ಓಕೆ ಸರ್, ಹಾಗೆ ವೀಕ್ಷಕರೇ ನೋಡಿದ್ರಲ್ಲ. ಈಗ ನೆಕ್ಸ್ಟು ಇನ್ನೊಂದು ಪ್ರಶ್ನೆ ಏನಂದರೆ, ಸರ್, ಇದು ಕಂಪ್ಯೂಟರ್ ಕ್ಲಾಸ್ ಇದೆಯಲ್ಲ, ಅದರಲ್ಲಿ ಯಾವುದು ಬೇಸಿಕ್ ಅಂತ ಇರುತ್ತೆ, ಕೆಲವೊಂದು ಕ್ಲಾಸ್ಗಳು ಬೇಸಿಕ್ ಅಂತ, ಅದರಲ್ಲಿ ಯಾವ್ದು ಇದೆ ಸರ್? ಒಂದು 2-3 ಹೇಳ್ಬೋದಾ ನೀವು? ಬೇಸಿಕ್ ಅಂದರೆ ಟೈಪಿಂಗ್ ಇರುತ್ತೆ, ಸಾಫ್ಟ್ವೇರ್, ಹಾರ್ಡ್ವೇರು. ಬೇಸಿಕ್ ಅಂದರೆ ಮೊದಲು ಕಂಪ್ಯೂಟರ್ ಬಗ್ಗೆ ಮಾಹಿತಿ. ಕಂಪ್ಯೂಟರ್ ಒಂದು ಮೊದಲ ಸ್ಟೆಪ್ ಅದು ಕಂಪ್ಯೂಟರ್ ತರವಿ ಬೇಸಿಕ್. ಸ್ಟಾರ್ಟ್ ಹೇಗೆ ಮಾಡೋದು, ಆನ್ ಆಫ್ ಮಾಡ್ಬೋದು, ಅದೆಲ್ಲ ಬೇಸಿಕ್ ಎಲ್ಲ ಇನ್ವಾಲ್ವ್ ಆಗುತ್ತೆ. ಅದರಲ್ಲಿ ಸಾಫ್ಟ್ವೇರು, ಹಾರ್ಡ್ವೇರು ತುಂಬ ಕೋರ್ಸ್ಗಳಿದೆ ಅದರಲ್ಲಿ, ಎಲ್ಲ ಇರುತ್ತೆ. ತುಂಬ ಕೋರ್ಸ್ಗಳಿದೆ ಅದರಲ್ಲಿ. ಅದು ನಿಮ್ಮ ಲಿಸ್ಟ್ ನಾನು ಕೊಡ್ತೀನಿ, ಜನರಿಗೆ ಸ್ವಲ್ಪ ತಿಳಿಸಿ. ಓಕೆ ಸರ್, ಖಂಡಿತ ಈ ಸ್ಕ್ರೀನಲ್ಲಿ ಹಾಕ್ತೀನಿ ಸರ್, ನೋಡ್ತಾರೆ ವೀಕ್ಷಕರೇ. ಇದು ಏನಿಲ್ಲ, ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಟ್ಯಾಲಿ, ಎಕ್ಸೆಲ್, ವರ್ಡ್, ನುಡಿ, ಮತ್ತು ಸಾಫ್ಟ್ವೇರ್ಗಳು, ಹಾರ್ಡ್ವೇರ್ಗಳು, ಆಮೇಲೆ ನೆಟ್ವರ್ಕ್ ಬ್ರೌಸಿಂಗ್ ಅಂದರೆ ಇಂಟರ್ನೆಟ್ಟಲ್ಲಿ ಯಾವ ಥರ ನೀವು ಬ್ರೌಸ್ ಮಾಡಬೇಕು, ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಹೆಚ್ಚಾಗಿರುತ್ತೆ. ನಾನು ಹೇಳೋದು ಬರೀ 100ರಲ್ಲಿ 1%, 100% ಏನಿದೆ ಅದು ನಾನು ಸ್ಕ್ರೀನಲ್ಲಿ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಓಕೆನಾ ಸರ್? ನೆಕ್ಸ್ಟ್ ವಿಚಾರಕ್ಕೆ ಬರ್ತೀನಿ. ಈ ಕ್ಲಾಸಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಕ್ಲಾಸಸ್ಸು ನೆಕ್ಸ್ಟ್ ಮಂತ್ ಅಕ್ಟೋಬರ್ನೇ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಡೇಟ್ ಏನೂ ಕನ್ಫರ್ಮ್ ಮಾಡಿಲ್ಲ. ಓಕೆ ಸರಿ ಸರ್. 5ನೇ ತಾರೀಕು 10ನೇ ತಾರೀಕು ನಿಯರ್ ಬಿ ಇರುತ್ತೆ, ಅಕ್ಕಪಕ್ಕ ಇರುತ್ತೆ. ಸರಿ ಸರ್. ಸ್ಟೂಡೆಂಟ್ ಎಲ್ಲ ಆದಮೇಲೆ ಡೇಟ್ ಫಿಕ್ಸ್ ಮಾಡ್ತೀವಿ ಅಕ್ಟೋಬರಿಗೆ. ಓಕೆ ಸರ್. ಸರ್, ಹಾಗಾದರೆ ಈ ತರಗತಿ ಅಂದರೆ ಸಮಯ ಯಾವ ಥರ ಇರುತ್ತೆ ಕ್ಲಾಸಸ್? ಸಮಯ ಒಂದು ಟೈಮ್ ಏನು ಸಮಯ ಫಿಕ್ಸ್ ಮಾಡ್ತೀವಿ, ಒಂದು ಸ್ಟೂಡೆಂಟು ಅದೇ ಟೈಮ್ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಬೇರೆಯವರಿಗೆ ಒಂದೊಂದು ಟೈಮಿಂಗ್ ಕೊಟ್ಟಿರ್ತೀವಿ. ಈಗ ಡೈಲಿ 10 ಕ್ಲಾಸ್ ನಡೆಯುತ್ತೆ, ಒಂದು ಕ್ಲಾಸಿಗೆ 10 ಜನ ಸ್ಟೂಡೆಂಟ್, ಆ ಥರ 10 ಕ್ಲಾಸ್ ಡೈಲಿ ನಡೆಯುತ್ತೆ 100 ಜನಕ್ಕೆ. ಯಾಕಂದರೆ ನಾನು ಯಾಕೆ ಹೇಳ್ತೀನಿ ಅಂದರೆ ಸರ್, ಕೆಲವೊಂದು ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರಲ್ಲ, ಸೊ ಅವ್ರು ಬೆಳಿಗ್ಗೆ ಒಂದು 10 ಗಂಟೆ ಹೋದರೆ ಒಂದು 4:15 ಬರ್ತಾರೆ. ಸೊ ಅವ್ರಿಗೆಲ್ಲ ಆಗಲ್ಲ. ಸೊ ಈ ಸ್ವಲ್ಪ ಫೇಲ್ ಆಗಿರೋ ಮನೇಲಿರುವಂಥ ಸ್ಟೂಡೆಂಟ್ಗೆ ಮಧ್ಯದ ಸಮಯದಲ್ಲಿ ಟೈಮಿಂಗ್ ಕೊಡ್ತೀವಿ. ಸ್ಕೂಲ್ ಮಕ್ಕಳಿಗೆಲ್ಲ ಸಂಜೆ ಮೇಲೆ ಟೈಮಿಂಗ್ ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ರಾತ್ರಿ 9 ಗಂಟೆ ಆಲ್ಮೋಸ್ಟ್ ಇರುತ್ತೆ. ಮಧ್ಯಾಹ್ನ ಲಂಚ್ ಅವರ್ 1-2 ಅವರ್ 1 ಅವರ್ ಇರುತ್ತೆ. ಮಾರ್ನಿಂಗ್ 8ರಿಂದ 9 ಸ್ಟಾರ್ಟ್ ಆದರೆ ರಾತ್ರಿ 9 ಗಂಟೆವರೆಗೆ ಇರುತ್ತೆ. ಓಕೆ ಸರ್. ಹಾಗಾದರೆ ಇದು ಲಿಮಿಟೆಡ್ ಸೀಟ್ ಅಥವಾ ಏನಾದ್ರು ಜಾಸ್ತಿ? ಇದು ಲಿಮಿಟೆಡ್ ಸೀಟ್ ಅಂದರೆ ಕ್ಲಾಸ್ ರೂಮ್ ಇರೋ ಒಂದು 100 ಜನದ್ದು ಲಿಮಿಟೆಡ್ ಸೀಟ್ ಮಾಡಿದ್ದೀವಿ, 100 ಜನ ಸ್ಟೂಡೆಂಟಿಗೆ. ಜಾಸ್ತಿ ಏನಿಲ್ಲ, 100 ಜನ ಅಷ್ಟೇ. ಗೊತ್ತಾಯ್ತಲ್ಲ ವೀಕ್ಷಕರೇ, ಒಂದು 100 ಜನಕ್ಕೆ ಅಷ್ಟೇ ಇರೋಂಥದ್ದು. ಆದಷ್ಟು ಬೇಗ ಅಡ್ಮಿಷನ್ ತಗೊಳ್ಳಿ. ಓಕೆ, ಸ್ಟೂಡೆಂಟ್ ಅಡ್ಮಿಷನ್ ಆಗಿದೆ, ಇನ್ನು ಸೀಟ್ಗಳು ಖಾಲಿ ಇದ್ದಾವೆ. ಇನ್ನು 1 ವೀಕ್ ಟೈಮ್ ಇದೆ, 20ವರೆಗೆ ಟೈಮ್ ಇದೆ. 20ನೇ ತಾರೀಕು ಅಡ್ಮಿಷನ್ ಆಗ್ಬೋದು. ಅಕ್ಟೋಬರ್ಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಈಗ ಈ 20 ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್. ಓಕೆ ಸರ್. ಸರ್, ಇಲ್ಲಿ ಕ್ಲಾಸಸ್ ಹಾಗಾದ್ರೆ ಶಿವಮೊಗ್ಗದಲ್ಲಿ ಎಲ್ಲಿ ನಡೆಯುತ್ತೆ ಅಂತ ಮೇನ್ ಡೌಟ್. ಸಾರಿ ಮತ್ತೆ, ಶಿವಮೊಗ್ಗದಲ್ಲಿ ಇದು ಎಲ್ಲಿ ನಡೆಯುತ್ತೆ ಅಂತ ಅದು ಮೇನ್ ಪಾಯಿಂಟ್ ಸರ್. ಆ್ಯಕ್ಚುಲಿ ಇದು ಶಿವಮೊಗ್ಗದಲ್ಲಿ, ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡಲ್ಲಿ ಇರೋದು.
ಮಿಲ್ಗಟ್ಟದಲ್ಲಿ ಮೇನ್ ರೋಡಲ್ಲಿ ಓಕೆ ಓಕೆ. ದೂರದಿಂದ ಬರೋರಿದ್ರು ಬಸ್ ಸ್ಟ್ಯಾಂಡಿಗೆ ಬಂದರೆ ಬ್ಯಾಕ್ ಸೈಡ್ ನಡ್ಕೊಂಡು ಬರ್ಬೋದು. ಓಕೆ ಬರ್ಬೋದಲ್ಲ, 2 ನಿಮಿಷ ದಾರಿ, ಅದು ದೂರ ಇಲ್ಲ. ಸರ್ ಇದು ಈ ಅಡ್ಮಿಷನ್ ತಗೋಬೇಕು ಬರೋಕ್ಕಿಂತ ಮುಂಚೆ ಕರೆಕ್ಟ್ ಅಲ್ಲ? ವಿತೌಟ್ ಅಡ್ಮಿಷನ್ ಯಾರನ್ನೂ ಸೇರಿಸಲ್ಲ, ಇಲ್ಲ ಅಂತಲ್ಲ, ಎಲ್ಲೂ ಸೇರಿಸಲ್ಲ, ಅಡ್ಮಿಷನ್ ಮಾಡಲೇಬೇಕು. ಈ ಅಡ್ಮಿಷನ್ನು ನಿಮ್ಮ ಕಂಪ್ಯೂಟರ್ ಕ್ಲಾಸ್ ಹತ್ರನೇ ಬಂದು ಮಾಡಬೇಕು, ಇಲ್ಲಾಂದ್ರೆ ನಿಮಗೆ ಫೋನ್ ಮಾಡಿನೂ ಅಡ್ಮಿಷನ್ ಮಾಡ್ಕೊಬೋದು, ಮನೇಲಿ ಕೂತ್ಕೊಂಡು ಅಡ್ಮಿಷನ್ ಮಾಡ್ಕೊಬೋದು. ಡಾಕ್ಯುಮೆಂಟ್ ತಗೊಂಡು ಬರ್ಬೇಕು, ID ಕಾರ್ಡು, ಸ್ಟೂಡೆಂಟ್ದು, ಆಧಾರ್ ಕಾರ್ಡು. ಓಕೆ, ಆಮೇಲೆ ಹೇಳಿ. ಬಟ್ ನಾನು ಹೇಳೋದೇನಂದ್ರೆ ವೀಕ್ಷಕರೇ, ನೀವು ಮನೆಯಲ್ಲೇ ಕುತ್ಕೊಂಡು ಸರ್ ಅಡ್ಮಿಷನ್ ಮಾಡ್ತೀನಿ, ಮನೆಯಲ್ಲೇ ಕುತ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ. 100% ನೀವು ಅಲ್ಲೇ ಬರ್ಬೇಕು, ಆಫೀಸಿಗೆ ಅಲ್ಲೇ ಫಿಲ್ ಮಾಡಬೇಕು, ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಬೇಕು ಕಂಪಲ್ಸರಿ. ನೀವು ಬಂದರೆ ಆಗಲ್ಲ, ನಿಮ್ಮ ಮಗು ಕೂಡ ಬರಬೇಕು. ಓಕೆನಾ ಸ್ನೇಹಿತರೆ, ಗೊತ್ತಾಯ್ತಲ್ಲ ಸರ್? ನೆಕ್ಸ್ಟ್ ಸರ್, ಹಾಗಾದರೆ ಶಿವಮೊಗ್ಗದಲ್ಲಿ ಎಲ್ಲ ಮಕ್ಕಳಿಗೂ ಇದು ಉಚಿತನಾ ಅಥವಾ ಕೆಲವೊಂದು ಮಕ್ಕಳಿಗ? ಅವಾಗ ಹೇಳಿದೆ ಪಾಸ್ ಹೋದವರಿಗೆ ಫೇಲ್ ಆದವರಿಗೆ ಅಂದರೆ, ಆದರೆ ಬಡ ಮಕ್ಕಳಿಗೆ ಅಂದರೆ ಎಲ್ಲ ಬಡ ಮಕ್ಕಳಿಗೆ ಇದೆಯಾ ಅಥವಾ ಯಾವ ಥರ? ಇದು ಯಾವ ಥರ ಅಂದರೆ, ಈಗ ಕೂಲಿ ಕಾರ್ಮಿಕ ಮಕ್ಕಳಿಗೆ ಅಂದರೆ ಕೂಲಿ ಮಾಡೋ ಮಕ್ಕಳಿಗೆ ಅಂತ ತಂದೆ ತಾಯಿ ಯಾರಾದ್ರೂ ಲೇಬರ್ ಕಾರ್ಡ್ ಇರಬೇಕು. ಲೇಬರ್ ಕಾರ್ಡ್ ಇರೋರಿಗೆ ಮಕ್ಕಳಿಗೆ ಮಾತ್ರ ಇದು ಕೊಡಿ. ಈಗ ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ಬೋದು ಈ ಸೇವೆ ಕೊಟ್ಟರೆ ಉಪಯೋಗ ಇರೋರಿಗೆ ಉಪಯೋಗ ಸಿಗಲ್ಲ. ಎಲ್ಲರೂ ಬಂದ್ಬಿಟ್ಟು ನಾನು ಬರ್ತೀವಿ ಬಂದ್ಬಿಡ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಅದು ಮಾಡ್ತೀವಿ, ಖಂಡಿತ ಮಾಡ್ತೀವಿ. ಸದ್ಯಕ್ಕೆ ನಿಮ್ಮ ಲಿಮಿಟ್ ಇಷ್ಟಿದೆ, ಲಿಮಿಟ್ ಅಲ್ಲಿ ಕೊಡೋಣ ಅಂತ ಸದ್ಯಕ್ಕೆ ಮುಂದೆ ಕೊಡ್ತೀವಿ, ಎಲ್ಲರಿಗೂ ಕೊಡ್ತೀವಿ, ಅವಕಾಶ ಮಾಡ್ಕೊಡ್ತೀವಿ. ಅದು ಇಲ್ಲ ಇಷ್ಟೇ ಅಲ್ಲ. ಈಗ ಸದ್ಯಕ್ಕೆ ಈಗ ಬಡ ಮಕ್ಕಳಿಗೆ ಕೂಲಿ ಕಾರ್ಮಿಕ ಕಾರ್ಡ್ ಇರುವಂತ ಮಕ್ಕಳಿಗೆ ಮಾತ್ರ ಈ ಸೇವೆಯನ್ನು ಕೊಡ್ತಾ ಇದೀವಿ. ಅವ್ರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅಂತ. ಈಗ ಇರುತ್ತೆ ಆ ಥರ, ಹಾಗಾಗಿ ಅಂಥವರಿಗೆ ಫಸ್ಟ್ ಆದ್ಯತೆ ಕೊಡ್ತಾ ಇದೀವಿ ನಾವು ಬಡ ಮಕ್ಕಳಿಗೆ ಅಂತ. ಇನ್ನಷ್ಟು ಮುಂದೆ ಮಾಡ್ತೀವಿ ಎಲ್ಲರಿಗೂ. ಸರ್, ಹಾಗಾದ್ರೆ ನಿಮ್ಮ ಕಡೆಯಿಂದ ಬರೀ ಇಷ್ಟೇನಾ ಅಥವಾ ಬೇರೆ ಏನಾದ್ರು ಸೌಲಭ್ಯ ಇದೆಯಾ? ಸರ್, ಉಚಿತ ಸೇವೆನ ತುಂಬ ಕೊಟ್ಟಿದ್ದೀವಿ, ಅದು ಹೇಳೋಕ್ಕೂ ತುಂಬ ಇದೆ. ಲಾಸ್ಟ್ ಟೈಮೆಲ್ಲ ನಾವು ಉಚಿತವಾಗಿ ವೋಟರ್ ID ಕಾರ್ಡ್ ಎಲ್ಲ ಮಾಡಿದ್ದೀವಿ ಜನರಿಗೆ, ಎಲ್ಲ ವೀಕ್ಷಕರಿಗೆ ತೋರಿಸಿದ್ದೀವಿ. ವೋಟರ್ ID ಕಾರ್ಡು ಮತ್ತು ಬೇರೆ ಬೇರೆ ಸೇವೆ ಮಾಡಿದ್ದೀವಿ. ಮುಂದೇನು ಸೇವೆ ಮಾಡೋಣ ಅಂತ ಇದ್ದೀವಿ. ಬಡ ಮಕ್ಕಳಿಗೆ ಅನುಕೂಲ ಆಗಬೇಕು, ಹಾಗಾಗಿ ಖಂಡಿತ. ಸರ್, ಇದು ಇನ್ನೊಂದೇನಂದ್ರೆ ಈ ಏನೋ ಲೇಬರ್ ಕಾರ್ಡ್ ಸರ್? ಹೌದು, ಕೂಲಿ ಕಾರ್ಮಿಕರ ಕಾರ್ಡ್ ಇರುತ್ತೆ ತಂದೆ ಅಥವಾ ಅದು ಇಲ್ದಿದ್ದವ್ರಿಗೆ ಏನು ಸರ್ ಆಪ್ಷನ್ ನೆಕ್ಸ್ಟ್? ಅಂದ್ರೆ ಮಾಡಿಸ್ಬೇಕಾ ಅಥವಾ ಮುಂದಿನ ದಿನಗಳಲ್ಲಿ ಮಾಡಿಸ್ಕೊಂಡ್ರೆ ಒಳ್ಳೇದಾ? ಮಾಡಿಸಿಟ್ರೆ ಅದರಲ್ಲಿ ಲೇಬರ್ ಕಾರ್ಡ್ ಇದ್ದವರಿಗೆ ಸ್ವಲ್ಪ ಬೇರೆ ಬೇರೆ ಸೇವೆಗಳು ಇರುತ್ತೆ. ಲೇಬರ್ ಕಾರ್ಡ್ ಇದ್ದವರಿಗೆ ಸ್ವಲ್ಪ ಬೇರೆ ಬೇರೆ ಅನುಕೂಲಗಳಿರುತ್ತೆ, ತುಂಬ ಇದೆ. ಅದಿದ್ರೂ ಒಳ್ಳೇದೇ, ಒಳ್ಳೇದು ಸ್ವಲ್ಪ. ಹೌದು, ಈಗ ಈ ಸೇವೆ ಇದೆ, ಮುಂದೆ ಬೇರೆ 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 ಸೇವೆ ಇರುತ್ತೆ. ಲೇಬರ್ ಕಾರ್ಡ್ ಕೂಲಿ ಕಾರ್ಮಿಕರ ಮಕ್ಕಳಿಗಂತ ಮೊದಲು ಸೇವೆ ಇರುತ್ತೆ, ಅದು ಕಾರ್ಡ್ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಹೌದು ನೋಡಿ, ಎಕ್ಸಾಂಪಲ್ ಈ ಮಕ್ಕಳಿಗೆ ಈ ಕಂಪ್ಯೂಟರ್ ಉಚಿತ ಸಿಕ್ತು, ಅದು ಒಂದು ಬರೀ ಅವ್ರದೇ ಅಂತಲ್ಲ, ಮಕ್ಕಳಿಗೆ ಕೂಡ ಒಂದು ಫೆಸಿಲಿಟಿ ಮಕ್ಕಳಿಗೆ ಲೇಬರ್ ಕಾರ್ಡ್ ಇದ್ದವರಿಗೆ ಒಂದು ಬೇರೆ ಬೇರೆ ಸೇವೆ ಇರುತ್ತೆ. ನಮ್ಮ ಕಡೆಯಿಂದ ನಾವು ಕೊಡಿಸೋ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಏನ್ ಅನ್ಕೊಂಡಿದ್ರು ಅಂದ್ರೆ ಈ ಬೀದಿ ವ್ಯಾಪಾರಿಗಳ ಕಾರ್ಡಿಂದ ಸೊ ವ್ಯಾಪಾರಕ್ಕೆ ಮಾತ್ರ ಅನುಕೂಲ ಆಗುತ್ತೆ ಅನ್ಕೊಂಡಿದ್ರು. ನೋಡಿ, ಅವ್ರ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ. ಕೂಲಿ ಕಾರ್ಮಿಕರ ಮಕ್ಕಳು, ಗಾರೆ ಕೆಲಸ, ಪೇಂಟ್ ಕೆಲಸ ಮಾಡೋರು, ಬೇರೆ ಬೇರೆ ಕೆಲಸ, ಕೂಲಿ ಕೆಲಸ ಮಾಡೋರು ತಂದೆ ತಾಯಿ ಲೇಬರ್ ಕಾರ್ಡ್ ಇರಬೇಕು. ಲೇಬರ್ ಕಾರ್ಡ್ ಇದ್ದ ಮಕ್ಕಳಿಗೆ ಈ ಸೇವೆ ಇರುತ್ತೆ ಇದು. ಓಕೆ, ಸರಿ ಸರ್. ಈ ಲೈಸೆನ್ಸ್ ಇರುತ್ತಲ್ಲ ಸರ್, ಅದು ಬಿಟ್ಟು ಕೆಲವೊಂದು ಸಿಮೆಂಟ್ ಅಂಗಡಿ ಲೈಸೆನ್ಸ್ ಎಲ್ಲ ಮಾಡಿಸಿದ್ರೆ ಇಲ್ಲ, ಆಗಲ್ಲ. ಇದು ಕೂಲಿ ಕಾರ್ಮಿಕರ ಮಕ್ಕಳು ಅಂತ ಒಂದು ಲೇಬರ್ ಕಾರ್ಡ್ ಬರುತ್ತೆ. ಕೂಲಿ ಕಾರ್ಮಿಕರ ಬೀದಿ ವ್ಯಾಪಾರ ಅಲ್ಲ, ಕೂಲಿ ಕಾರ್ಮಿಕರ ಕಾರ್ಡ್ ಅಂತ. ಅದು ಬೀದಿ ವ್ಯಾಪಾರಿ ಕಾರ್ಡ್ ಬೇರೆ, ಇದು ಕೂಲಿ ಕಾರ್ಮಿಕರ ಕಾರ್ಡ್ ಇದೆ, ಅದು ಲೇಬರ್ ಕಾರ್ಡ್ ಅಂತ ಅಂತ ಇರೋ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಅವರಿಗೆ ಈ ಸೇವೆಯನ್ನು ಮಾಡ್ತಾ ಇರೋದು. ಓಕೆ, ಹಾಗಾದ್ರೆ ಕಾರ್ಡ್ ಇಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಇರುತ್ತಾ ಕಾರ್ಡ್? ಇಲ್ಲ ಸರ್, ಇದು ಕೂಲಿ ಕಾರ್ಮಿಕ ಕಾರ್ಡ್ ಅವರು ಮಾಡಿಸ್ಕೋಬೇಕು. ಅವ್ರು ನಾವು ಮಾಡಲ್ಲ, ಅವ್ರು ಮಾಡ್ಕೊಂಡು. ನಿಮ್ಮ ಹತ್ರ ಬಹುಶಃ ಬೀದಿ ವ್ಯಾಪಾರಿಗಳ ಕಾರ್ಡ್? ನಮ್ದು ಬೀದಿ ವ್ಯಾಪಾರಿಗಳ ಅಧ್ಯಕ್ಷ ನಾನು. ಬೀದಿ ವ್ಯಾಪಾರಿಗೆ ಏನೇನೋ ಅನುಕೂಲ ಏನಾದ್ರು ಸೇವೆ ಇದೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾರ್ಡ್ ಗಿಡ ಮಾಡಿಸ್ಕೊಡ್ತೀರಾ ಸರ್? ಹೌದು, ಬೀದಿ ವ್ಯಾಪಾರ ಲೈಸೆನ್ಸ್ ಮಾಡಿಸ್ಕೊಡ್ತೀವಿ. ಎಕ್ಸಾಂಪಲ್ ಈಗ ರೋಡ್ ಸೈಡ್ ಅಲ್ಲಿ ಯಾರೊಬ್ರು ಒಂದು 3 ವರ್ಷದಿಂದ ಅಂಗಡಿ ಹಾಕ್ತಾ ಇರ್ತಾರೆ, ತರಕಾರಿ ಅಂಗಡಿ ಅಥವಾ ಏನೋ ಮಾರೋದು ಇರುತ್ತೆ, ಎಳ್ನೀರು, ಕಾರ್ಡ್ ಇರ್ಬೇಕು, ಲೈಸೆನ್ಸ್ ಇರ್ಬೇಕು. ಯಾಕಂದ್ರೆ ಮುಂದೆ ತುಂಬಾ ತೊಂದರೆ ಆಗುತ್ತೆ, ಅಂಗಡಿ ತೆಗಿತಾರೆ, ಅಂಗಡಿ ಯಾರೋ ಬಂದು ಧಮಕಿ ಹಾಕೋದು. ಬೀದಿ ವ್ಯಾಪಾರ ಕಾರ್ಡ್ ಇದ್ರೆ ಸ್ವಲ್ಪ ಗ್ರಿಪ್ ಇರುತ್ತೆ, ನಾವು ಸಪೋರ್ಟ್ ಇರ್ತೀವಿ. ಬೀದಿ ವ್ಯಾಪಾರಿಗಳಿಗೆ ಅಧ್ಯಕ್ಷ ನಮಗೆ ಮಾಡಿದ್ದಾರೆ KPCC ಕಾಂಗ್ರೆಸ್ ಇಂದ, ಹಾಗಾಗಿ ಸ್ವಲ್ಪ ಜನರಿಗೆ ಸಹಾಯ ಮಾಡ್ಕೊಂಡಿರ್ತೀವಿ ಅಧ್ಯಕ್ಷರಾಗಿ. ಬೀದಿ ವ್ಯಾಪಾರ ಕಾರ್ಡ್ ಇದ್ರೆ ಒಳ್ಳೇದು. ಮುಂದೆ ಅವ್ರಿಗೆ ಏನಾದ್ರು ಸಹಾಯ ಅದು ಲೋನ್ ಗೀನ್ ಎಲ್ಲ ಮಾಡಿಸ್ಬೋದು. ಹೌದು, ಬಡ್ಡಿ ರಹಿತ ಲೋನ್ ಇದೆ. ಸ್ಟಾರ್ಟಿಂಗ್ 10,000 15,000 ಕೊಡ್ತಾರೆ ಸ್ಟಾರ್ಟಿಂಗು. ಮುಂಚೆ 10,000 ಕೊಡ್ತಾ ಇದ್ರು, ಈಗ 15,000 ಮಾಡಿದ್ದಾರೆ. ಈಗ ಸೆಕೆಂಡ್ ಲೋನು 25,000 25,000 ಮಾಡಿದ್ದಾರೆ. 3ನೇ ಕಂತು 50,000 ಮಾಡಿದ್ದಾರೆ. ಅದಕ್ಕೆ ಯಾವುದೇ ಥರ ಬಡ್ಡಿ ಇಲ್ಲ, ಚಾರ್ಜಸ್ ಇರಲ್ಲ, ಏನು ಇರಲ್ಲ, ಬಡ್ಡಿ ಇಲ್ಲ, ಬಡ್ಡಿ ರಹಿತ ಅದು. ಹಾಗಾಗಿ ಸರಿ ಸರ್. ವೀಕ್ಷಕರೇ,
ಇಷ್ಟೊತ್ತು ಬರೀ ಉಚಿತ ಕಂಪ್ಯೂಟರ್ ಬಗ್ಗೆ ಹೇಳಿದ್ವಿ. ನನಗಿಂತ ಹೆಚ್ಚಾಗಿ ನಮ್ಮ ಇಮ್ರಾನ್ ಸರ್ ಹೇಳಿದ್ರು ಉಚಿತ ಕಂಪ್ಯೂಟರ್ ಬಗ್ಗೆ ಏನೇನಿರುತ್ತೆ ಫೆಸಿಲಿಟಿ ಪೂರ್ತಿ ನಿಮ್ಗೆ ಹೇಳಿದ್ದಾರೆ. ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗಿದ್ದರೆ ಓಕೆ, ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ಏನು ಕೇಳಬೇಡಿ. ಯಾಕಂದರೆ ನಿಮ್ಗೇನೇ ಡೌಟ್ ಇದ್ದರೂ ಆ ಕೆಳಗಡೆ ಇದೆಯಲ್ಲ ನಂಬರು ಡಿಸ್ಕ್ರಿಪ್ಷನಲ್ಲಿ, ಅದು ಕಾಲ್ ಮಾಡಿ, ಅಥವಾ ಇಲ್ಲಿ ಹಾಕಿದ್ದೀನಲ್ಲ ಈ ನಂಬರ್ ಕಾಲ್ ಮಾಡಿ. ಇದು ಯಾರ್ದು ಅಲ್ಲ, ನಮ್ಮ ಇಮ್ರಾನ್ ಸರ್ ನಂಬರು. ಇದು ಕಾಲ್ ಮಾಡಿ, ಅವ್ರು ಪೂರ್ತಿ ನಿಮ್ಗೆ ಡೀಟೇಲ್ಸ್ ಕೊಡ್ತಾರೆ. ನಿಮ್ಗೆ ಯಾವಾಗಲೂ ಸಪೋರ್ಟಿವ್ ಆಗಿರ್ತಾರೆ, ತಲೆ ಕೆಡಿಸ್ಕೊಬೇಡಿ. ಓಕೆನಾ ಸರ್? ಈಗ ಉಚಿತ ಕಂಪ್ಯೂಟರ್ ಬಗ್ಗೆ ಹೇಳಿದ್ರಿ ಇಷ್ಟೊತ್ತು, ಕರೆಕ್ಟಾ? ಈಗ ಈ ಉಚಿತ ಕಂಪ್ಯೂಟರ್ ಬಿಡಿ, ಒಂದು 2 ತಿಂಗಳು ಇರುತ್ತೆ, ಬಡ ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಕರೆಕ್ಟಾ? ಅದು ಗ್ಯಾರಂಟಿ ಆಗುತ್ತೆ. ಆದರೆ ನನಗೆ ಈ ಬೀದಿ ವ್ಯಾಪಾರಿಗಳ ಅಧ್ಯಕ್ಷ ಅಲ್ಲ ನೀವು, ಶಿವಮೊಗ್ಗ ಬ್ಲಾಕಿಗೆ ಬೀದಿ ವ್ಯಾಪಾರಿಗಳ ಅಧ್ಯಕ್ಷರು ನೀವು. ಅಂದರೆ ಈ ಬೀದಿ ವ್ಯಾಪಾರಿಗಳಲ್ಲಿ ಏನೇನು ಸೌಲಭ್ಯಗಳಿರುತ್ತೆ ಅಂತ ನನಗೆ ಪೂರ್ತಿಯಾಗಿ ವೀಕ್ಷಕರಿಗೆ ಹೇಳ್ಬಿಡಿ. ಹೌದು ಸರ್, ಈಗ ನಾವು KPCC ಬೀದಿ ವ್ಯಾಪಾರಿಗಳ ಅಧ್ಯಕ್ಷ, ಶಿವಮೊಗ್ಗ ಬ್ಲಾಕ್ ಅಧ್ಯಕ್ಷ. ಓಕೆ ಸರ್. ಈಗ ನಮ್ಮ ಬ್ಲಾಕಲ್ಲಿ ನಮಗೆ ಬೀದಿ ವ್ಯಾಪಾರಿಗೆ ಏನೇನು ಸವಲತ್ತು ಬೇಕು, ಅನುಕೂಲ ಬೇಕು, ಲೈಸೆನ್ಸ್, ಬೀದಿ ವ್ಯಾಪಾರಿಗಳ ಲೈಸೆನ್ಸಲ್ಲಿ ಏನೋ ತೊಂದರೆ ಆದರೆ ನಾವೇ ನಿತ್ಯ ಎಲ್ಲ ಕೆಲಸ ಮಾಡಿಕೊಡ್ತೀವಿ. ಏನೋ ತೊಂದರೆ ಆದರೆ ಏನೋ ಯಾರಿಗವ್ರು ವ್ಯಾಪಾರಗಳು ಸಮಾಧಾನ ವ್ಯಾಪಾರ ಮಾಡ್ಕೊಂಡು ಹೋಗ್ಬೋದು. ಅಂಗಡಿ ಬರುತ್ತೆ, ಏನಾದರೂ ಪ್ರಾಬ್ಲಮ್ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ KPCC ಕಾಂಗ್ರೆಸ್ಸಿಂದ, ನಮಗೆ ಅಧ್ಯಕ್ಷ ಮಾಡಿದ್ದಾರೆ. ಈಗ ಅದರಲ್ಲಿ ಏನು ಉಪಯೋಗ ಅಂದರೆ ಇದು ಬೀದಿ ವ್ಯಾಪಾರಿಗಳಿಗೆ ಅದು ಲೈಸೆನ್ಸ್ ಮಾಡಿಸ್ಕೊಡ್ತೀವಿ. ಬೀದಿ ವ್ಯಾಪಾರ ಅನುಕೂಲ ಆಗುತ್ತೆ. ಇವತ್ತು 4 ದಿನ ಮಾಡ್ತಾರೆ ವ್ಯಾಪಾರ, ಮತ್ತೆ ನಾಳೆ ಬಂದು ತೆಗಿಬೇಕು ಲೈಸೆನ್ಸ್ ಅಂತ ಇದಕ್ಕೆ ಬೀದಿ ವ್ಯಾಪಾರ ಕಾರ್ಡ್. ಅದರಲ್ಲಿ ಲೋನ್ ಸ್ಪೆಷಾಲಿಟಿ ಇದೆ, ಲೋನ್ ಇದೆ, ಬಡ್ಡಿ ಇಲ್ಲ, ಅದಕ್ಕೇನು ಬಡ್ಡಿ ಅಷ್ಟೇ. ಮುಂಚೆ 10,000 ರೂಪಾಯಿ ಕೊಡ್ತಾ ಇದ್ರು, ಈಗ 15,000 ಮಾಡಿದ್ದಾರೆ. ಈಗ 15,000 ಸ್ಟಾರ್ಟಿಂಗ್ ಇದೆ, ನೆಕ್ಸ್ಟ್ 25,000 ಎರಡನೇ ಕಂತಿದೆ, 25,000 ಇದೆ, ಮೂರನೇ ಕಂತಾಗಿ 50,000 ಇದೆ. ಅದಕ್ಕೆ ಯಾವುದೇ ಥರ ಬಡ್ಡಿ ಗಿಡ್ಡಿ ಏನೂ ಇಲ್ಲ. 1 ವರ್ಷ ಕಂತು EMI ಅದು. ಹೌದು, 10,000 15,000 ಇದೆ, 25,000 ಇದೆ, 50,000 ಇದೆ. ಯಾವುದೇ ಥರ ಬಡ್ಡಿ ಚಾರ್ಜಸ್ ಏನೂ ಇರಲ್ಲ ಅದರಲ್ಲಿ. ಅದು ಎಲ್ಲ ನಾವು ನಮ್ಮ ಕಡೆಯಿಂದ ನಾವೇ ಮಾಡಿಕೊಡೋದಿಲ್ಲ, ನಗರಸಭೆಯಿಂದ ಅನುಕೂಲ ಆಗಲಿ ಅಂತ ಜನರಿಗೆ. ಬಡ್ಡಿ ಈಗ ಕೂಲಿ ವ್ಯಾಪಾರ ಮಾಡೋ ಬೇಡ ಮಕ್ಕಳು, ಅವರು ವ್ಯಾಪಾರಿಗಳು, ಅವರಿಗೆ ಸ್ವಲ್ಪ ಸರ್ಕಾರದಿಂದ ಇದು ಸೌಲಭ್ಯಗಳು ಕೊಟ್ಟಿದ್ದಾರೆ. ಅದು ಬದುಕಿರೋದು ನಮ್ಮ ಕೆಲಸ. ಒಬ್ಬರು ಇನ್ಚಾರ್ಜ್ ಅಂತ ಇರ್ಬೇಕಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ, ಯಾಕಂದ್ರೆ ಬೆಂಗಳೂರಲ್ಲಿ ಕೂತರು ಇಲ್ಲಿ ಬಂದು ಸೌಲಭ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಒಬ್ರು ಇರ್ತಾರೆ, ಅದು ನೀವು. ಈಗ ಶಿವಮೊಗ್ಗದಲ್ಲಿ ಅಂತ ನಮಗೆ ಬ್ಲಾಕ್ ಅಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮಗಿಂತ ಮೇಲ್ಮಟ್ಟದ ಇದ್ದಾರೆ, ಇದ್ದಾರೆ, ನಮಗೆ ಬ್ಲಾಕ್ ಅಧ್ಯಕ್ಷ ಮಾಡಿದ್ದಾರೆ. ಈಗ ಏನೋ ವ್ಯಾಪಾರಿಗಳಿಗೆ ಏನೋ ತೊಂದರೆ ಇರಲಿ, ಏನಾದ್ರು ಬ್ಲಾಕ್ ಯಾರು ಬಂದು ನಾವು ಬಗೆಹರಿಸೋದು ನಮ್ಮ ಕೆಲಸ. ಹಾಗಾಗಿ ಉಚಿತ ಸೌಲಭ್ಯಗಳು ತುಂಬ ಇರುತ್ತೆ ಬೀದಿ ವ್ಯಾಪಾರಿಗಳಿಗೆ. ಏನಾದರೂ ಲೋನ್ ಇರಲಿ, ಏನಾದರೂ ಇರಲಿ, ಲೈಸೆನ್ಸ್ ಇರಲಿ, ನಾವೆಲ್ಲ ಮಾಡಿಕೊಡ್ತೀವಿ. ಅದಕ್ಕೆ ಚಾರ್ಜಸ್ ಇರುತ್ತೆ. ಅದು ನಗರಸಭೆ ಸರ್ಕಾರ ಮಾಡ್ತಾರೆ, ಏನು ಚಾರ್ಜಸ್ ಅದು ಕೊಡಲೇಬೇಕು ಅವರು. ಅದು ಚಾರ್ಜಸ್ ಇರುತ್ತೆ ಇಷ್ಟು ಅಂತ ನಗರಸಭೆಯಿಂದ. ಎಲ್ಲ ಲೆಟ್ರ್ ಟೈಪಿಂಗ್ ಇರುತ್ತೆ. ಲೈಸೆನ್ಸ್ ಫಸ್ಟ್ ಟೈಮ್ ಇರುತ್ತೆ, ಸೆಕೆಂಡ್ ಟೈಮು ಅದು ಕಾರ್ಡ್ ಪರ್ಮನೆಂಟ್ ಕಾರ್ಡ್. ಅದು ಅಲ್ಲ EMI ಕಂತು ಚೇಂಜ್ ಆಗ್ತದೆ. 15,000 ಸ್ಟಾರ್ಟಿಂಗ್ ಬರ್ತಾರೆ. ಅದು ಕ್ಲೋಸ್ ಆದಮೇಲೆ 1 ವರ್ಷ ಕ್ಲೋಸ್ ಆಗುತ್ತೆ. ಅದ್ರ ಮೇಲೆ 25,000 ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ 50,000 ಕೊಡ್ತಾರೆ. ಇದೇನಾರ ಆ ಥರ ಏನಾರ ಸಹಾಯ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಾವೆಲ್ಲ ಮಾಡಿಕೊಡ್ತೀವಿ. ಸರ್ ಇದು ಬಿಟ್ಟು ಸಾರಿ ಬೇಜಾರಾಗಬೇಡಿ ಕೇಳೋದಕ್ಕೆ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇರ್ತೀನಿ ಈ ಬೀದಿ ವ್ಯಾಪಾರಿಗಳು, ಕೆಲವೊಂದು ಕಂಪ್ನಿಗಳ ಛತ್ರಿ ಇರುತ್ತೆ, ಯಾವುದೋ ಕಂಪ್ನಿಗಳು ಹೇಳಂಗಿಲ್ಲ, ರಿಜಿಸ್ಟ್ರೇಷನ್ ಇರುತ್ತೆ ಯೂಟ್ಯೂಬಲ್ಲಿ. ಕೆಲವೊಂದು ಛತ್ರಿಗಳು ಇರುತ್ತೆ, ಆದರೆ ಕೆಲವೊಂದು ಪ್ಲೇನ್ ಛತ್ರಿ ಇರುತ್ತೆ. ಅವ್ರು ಕೇಳ್ತೀನಿ ಯಾರು ಕೊಟ್ಟಿದ್ದು ಅಂತ, ನಮಗೆ ಈ ಥರ ಗೌರ್ಮೆಂಟಿಂದ ಕೊಟ್ಟರು ಅಂತ ಹೇಳ್ತಾರೆ. ಅದು ಬೀದಿ ವ್ಯಾಪಾರಿಗಳ ಕಡೆಯಿಂದ ಬರುತ್ತೆ ಅಥವಾ ಯಾವ ಕಡೆಯಿಂದ ಬರುತ್ತೆ? ಇಲ್ಲ, ಅದು ಕೆಲವೊಂದು ಛತ್ರಿಗಳು ಅದು ಅವರು ಪರ್ಸ್ನಲ್ ಆಗಿ ತಗೊಳ್ತಾರೆ ಅವರು. ಅದು ನಾವು ಬೇರೆ ಇದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಬೀದಿ ವ್ಯಾಪಾರಿ ನಗರಸಭೆಯಿಂದ ಛತ್ರಿ ಕೊಡೋದು ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದೀವಿ. ಸ್ವಲ್ಪ ವಯಸ್ಸಾದವರು ಈ ಥರ ಆ ಥರ ಎಲ್ಲ ನಾವು ಬೇರೆ ಒಬ್ಬರು ಕಡೆಯಿಂದ ನಾವು ಕೊಡಿಸಿದ್ದೀವಿ. ಛತ್ರಿ ಆಲ್ರೆಡಿ ಕೊಟ್ಟಿದ್ದೀವಿ. ಅದರಲ್ಲಿ ಇದೆ ಎಲ್ಲ ತೋರಿಸಿ ಜನರಿಗೆ ಗೊತ್ತಾಗುತ್ತೆ. ಎಲ್ಲ ಬಡ ಹೆಣ್ಮಕ್ಳಿದಾರಲ್ಲ, ವಯಸ್ಸಾದವರು ಬೀದಿಯಲ್ಲಿ ಸೊಪ್ಪು ಗಿಪ್ಪು ಚಪ್ಪಲಿ ತರಕಾರಿ ಅದೆಲ್ಲ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಒಂದು ಲೀಸ್ಟ್ ಮಾಡಿ ಛತ್ರಿ ಎಲ್ಲ ಕೊಡಿಸೋ ವ್ಯವಸ್ಥೆನ ಮಾಡಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದವ್ರ ಒಬ್ಬರ ಕಡೆಯಿಂದ ಮಾಡಿದ್ದಾರೆ. ಅವ್ರ ಕಡೆಯಿಂದ ನಾವು ನಿತ್ಯ ನಾವು ಅವರಿಗೆ ಒಂದು ಹೆಲ್ಪ್ ಮಾಡ್ತೀವಿ. ಏನಾದ್ರು ಆದರೂ ನಮ್ಮ ಕೈಯಿಂದ ಆಗಿಲ್ಲ ಅಂದ್ರೆ ನಾವು ಮೇಲಿಂದ ಅವ್ರಿಗೆ ಸ್ವಲ್ಪ. ಅಂದ್ರೆ ನೀವು ಹೇಳೋದೇನಂದ್ರೆ ಈ ಕಾಂಗ್ರೆಸ್ ಮೇನ್ ಒಬ್ರು ಇದ್ದಾರೆ, ಅವರು ಈ ತರ ಎಲ್ಲ ಹೇಳ್ತಾರೆ ನಿಮ್ಗೆ, ಅಲ್ಲಿ ಪಾಪ ಬಡವರು ಇದ್ದಾರೆ ಅವ್ರಿಗೆ ಛತ್ರಿ ಕೊಡಿ ಅಂತ. ಅವಾಗ ನೀವು ಅವ್ರ ಮೂಲಕ ನೀವು ಛತ್ರಿ ತಗೊಂಡು ಅವ್ರಿಗೆ ಕೊಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ ಸರ್? ಓಕೆ, ಒಳ್ಳೆ ಉದ್ದೇಶ ಸರ್. ಯಾಕಂದ್ರೆ ಸಾರಿ ಕೇಳಿದಕ್ಕೆ ನಾನು ತುಂಬಾ ಕಡೆ ನೋಡಿದ್ದೀನಿ. ಲಾಸ್ಟ್ ಟೈಮು ಒಂದು ಬಡ ಹೆಣ್ಮಕ್ಳು ಸ್ವಲ್ಪ ವಯಸ್ಸಾದವರು ಎಲ್ಲ ಬೀದಿಯಲ್ಲಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೆ ಒಂದು ಲೀಸ್ಟ್ ಮಾಡ್ಕೊಂಡು ಹೋಗಿ ಅವ್ರಿಗೆಲ್ಲ ಛತ್ರಿ ಕೊಡೋ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಸರ್ ಯಾಕಂದ್ರೆ ನಾನು ಸಾಧಾರಣ ಯಾರಿಗೂ ಪ್ರಶ್ನೆ ಮಾಡಲ್ಲ, ಬಟ್ ಛತ್ರಿ ಅದು ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿತ್ತು. ಇಲ್ಲ, ಇದು ಹಂಗ ಕೇಳ್ದೆ ಎಲ್ಲಿಂದ ತಂದ್ರೆ ಅಂತ ಯಾವುದೇ ಪ್ರಶ್ನೆ ಕೇಳ್ಬೋದು. ಅದು ಮುಂದೆನೆ ಮಾತುಕತೆ ಎಲ್ಲ
ಕದ್ದು ಮುಚ್ಚ ಏನಿಲ್ಲ, ಹೌದು. ಎಲ್ಲ ಅವ್ರು ಸ್ವಂತ ತಗೊಳ್ತಾರೆ ಛತ್ರಿಗಳೆಲ್ಲ. ಕೆಲವರು ತಗೊಂತಾರೆ, ಹೌದು. ಈಗ ನಾವು ಒಂದ್ ಸ್ವಲ್ಪ ನಮ್ಮ ಕಡೆಯಿಂದ ಸಹಾಯ ಆಗೋಷ್ಟು ನಾವು ನಮ್ಮ ಕಡೆಯಿಂದ ಆಗಿಲ್ಲ ಅಂದ್ರೂ ಬೇರೆಯಿಂದ ಮೇಲ್ಗಡೆಯಿಂದ ಅವ್ರಿಗೆ ಸ್ವಲ್ಪ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಒಟ್ಟು ಸೌಲಭ್ಯಗಳಿರುತ್ತೆ ನಗರಸಭೆಯಿಂದ ಇಲ್ಲಿ ಏನಾಗಲಿ ಕೆಲಸ ನಮ್ದು ಅದೇ ಕೆಲಸ, ಬಡ ವ್ಯಾಪಾರಿಗಳಿಗೆ ಎಲ್ಲ ಸಹಾಯ ಮಾಡೋದು. ಹೌದು. ನೋಡಿ ಸರ್, ನಾನೇ ಕೇಳಿದೆ, ಹಾಗಾಗಿ ನಮಗೊಂದು ಅಧ್ಯಕ್ಷ ಸ್ಥಾನ ಮಾಡಿ ಕೊಟ್ಟಿದ್ದಾರೆ ಅವರು. ಕರೆಕ್ಟ್ ಸರ್. ಸ್ಥಾನ ಪ್ರಕಾರ ನಡ್ಕೊಂಡು ನಾವು ಹೋಗ್ಬೇಕು, ಸಹಾಯ ಮಾಡ್ಬೇಕು ಮುಂದೆ ನಮಗೆ. ಬಟ್ ನನಗೆ ಏನನ್ಸುತ್ತೆ ಗೊತ್ತಾ ಸರ್, ಈ ವಿಡಿಯೋ ಮೂಲಕ ಕೆಲವೊಂದು ಮಾಡಿದ್ ಗೊತ್ತಾಗಬಾರ್ದು ಅಂತ. ಬಟ್ ನಾನೇ ನಿಮ್ಗೆ ಕೇಳಿದೆ, ನೀವು ಹೇಳಿಲ್ಲ. ಕೆಲವೊಂದು ನಾವು ಮಾಡಿದ್ ಗೊತ್ತಾಗಬಾರ್ದು ಅಂತ ನಿಮ್ಮ ಜನರಿಗೆ ಗೊತ್ತಾದ್ರೆ ಸ್ವಲ್ಪ ಮುಂದೆ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ. ಏನೂ ಇಲ್ಲ ಗೊತ್ತಿಲ್ಲದೆ ಇದ್ರೆ ಅವ್ರಿಗೆ ಕಷ್ಟ ಆಗತ್ತೆ, ಸಹಾಯ ಮಾಡೋದು ನಮಗೆ ಯಾರು ಇಲ್ಲ ಈ ಥರ ಇರುತ್ತೆ. ಈಗ ಗೊತ್ತಿರುತ್ತೆ, ಸ್ವಲ್ಪ ಯಾರು ಇದ್ರೆ ಸಹಾಯ ನಮ್ಮಿಂದ ಆಗಷ್ಟು ಮಾಡೋಣ. ಸ್ವಲ್ಪ ಜನರಿಗೆ ನಮಗೋಸ್ಕರ ಜನರಿಗೋಸ್ಕರ ಇದು ಸ್ವಲ್ಪ ವಿಷಯ ಕಾನ್ಸೆಪ್ಟ್ ಬಂದ್ಬಿಟ್ಟು ಬಡವರಿಗೆ ಒಂದು ಇನ್ನೊಂದು ಸೇವೆಗಳನ್ನ ಕೊಡುವಂಥದ್ದು. ಯಾಕಂದ್ರೆ ನಮಗೆ ಅಧ್ಯಕ್ಷ ಸ್ಥಾನ ಮಾಡಿದ್ರೆ ಆ ಸ್ಥಾನ ಪ್ರಕಾರ ನಡ್ಕೋಬೇಕು. ಅದು ಬಡ ವ್ಯಾಪಾರಿಗಳಿಗೆ ಅಂತಾನೆ ನಮಗೆ ಅಧ್ಯಕ್ಷ ನೋಡ್ಕೊಳ್ಳೋಕೆ ಸ್ಥಾನ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಾವು ನಡಿಬೇಕಲ್ವಾ. ಹಾಗಾಗಿ ಸ್ವಲ್ಪ ಏನಾರ ಇರಲಿ ವಿದ್ಯಾಪುರ ತೊಂದರೆ ಏನಾರ ಇಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ಸರ್, ನಮ್ಮ ನಂಬರ್ ಹಾಕಿ ನಂಬರ್ ಇದೆ, ಏನಿಲ್ಲ ಏನಾರ ಪ್ರಾಬ್ಲಮ್ ಏನಾರ ತೊಂದರೆ ಇಲ್ಲಿ ಯಾವುದೇ ಕಾರ್ಡು ಮಾಡಿಸ್ಕೊಡ್ತೀರಲ್ಲ. ಹೌದು, ವಿದ್ಯಾಪುರ ಲೈಸೆನ್ಸ್ ಎಲ್ಲ ನಗರಸಭೆನ ನಾವು ಮಾಡ್ಕೊಡ್ತೀವಿ. ನಾವು ಮಾಡೋದಲ್ಲ, ನಗರಸಭೆನ ಮಾಡ್ತಾರೆ, ಸರ್ಕಾರ ಜನ ಮಾಡ್ತಾರೆ. ಅದು ಬೇಕಾದ್ರೆ ನಾವು ಸ್ವಲ್ಪ ಈಸಿ ಆಗುತ್ತೆ, ನಾವು ಮಾಡ್ಕೊಡ್ತೀವಿ. ಅದಕ್ಕೆಲ್ಲ ಲೋನ್ ಗೀನ್ ಎಲ್ಲ ಇರುತ್ತೆ ಅದರಲ್ಲಿ. ಮತ್ತೆ ಬೇರೆ ಬೇರೆ ಎಲ್ಲ ಇದೇ ವ್ಯವಸ್ಥೆಗಳು, ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಹೇಳ್ತೀವಿ. ಪ್ರತಿಯೊಂದು ಹೇಳೋದಕ್ಕೆ ವಿಡಿಯೋ ಬಹಳ ಲೆಂತಿ ಆಗುತ್ತೆ ವೀಕ್ಷಕರೇ. ಸ್ವೀಟ್ ಅಂಡ್ ಶಾರ್ಟ್ ಆಗಿರ್ಲಿ, ಚಿಕ್ಕದಾಗಿರ್ಲಿ ಅಂತ ಕೆಲವೊಂದು ಮಾಹಿತಿ ಮಾತ್ರ. ಏನಾರ ವಿದ್ಯಾಪುರಗಳ ಸಹಾಯ ಇರಲಿ ಏನಾಗಲಿ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸರಿ ಸರ್. ವೀಕ್ಷಕರೇ ನೋಡೋದ್ರಲ್ಲ, ಇವತ್ತು ಕಂಪ್ಯೂಟರ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀವಿ, ಹಾಗೆ ಬೀದಿ ವ್ಯಾಪಾರಿಗಳ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀವಿ. ಏನೇನು ಸೌಲಭ್ಯ ಇರುತ್ತೆ ಪ್ರತಿಯೊಂದು ನಮ್ಮ ಇಮ್ರಾನ್ ಸರ್ ಮಾಹಿತಿ ಕೊಟ್ಟಿದ್ದಾರೆ. ಓಕೆ ವೀಕ್ಷಕರೇ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಆದಷ್ಟು ಬೇಗ ವೀಕ್ಷಕರೇ ನಿಮ್ಮ ಮಕ್ಕಳಿಗೆ ಆದಷ್ಟು ಬೇಗ ಕಂಪ್ಯೂಟರ್ ಶಿಕ್ಷಣ ಕೊಡಿಸಿ. ಯಾಕಂದರೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಇರುತ್ತೆ ನಿಮಗೂ ಕೂಡ. ಮತ್ತು ತುಂಬ ಫೀಸ್ ತೊಗೊತಾರೆ, 10,000 15,000 ಫೀಸ್ ತೊಗೊತಾರೆ. ಇಲ್ಲಿ ನಮ್ಮ ಸರ್ ಬೇರೆಯವ್ರ ಮೂಲಕ ಇವರು ಇನ್ಚಾರ್ಜ್ ತಗೊಂಡು ಪಾಪ ಶಿವಮೊಗ್ಗದಲ್ಲಿ ಈ ಥರ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಉಚಿತವಾಗಿ ಕಂಪ್ಯೂಟರ್ ಕ್ಲಾಸ್ನ ಕೊಡ್ತಾ ಇದ್ದಾರೆ. ನೀವು ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ಬೇರೆಯವ್ರಿಗೂ ಸೇವೆ ಕೊಡ್ತಾರೆ. ಯಾಕಂದರೆ ಅವ್ರು ಕೊಡ್ತಿದ್ದಾರೆ ಅಂದರೆ ನೀವು ಇದಕ್ಕೆ ಸ್ಪಂದಿಸಬೇಕು. ಓಕೆನಾ? ಈ ಥರ ಉಚಿತ ಸೇವೆ ಎಲ್ರಿಗೂ ಕೊಡೋಕ್ಕೆ ಸಾಧ್ಯ ಆಗಲ್ಲ, ಕೆಲವೊಬ್ಬರಿಗೆ ಮಾತ್ರ. ಇದಕ್ಕೆ ನೀವು ಸ್ಪಂದಿಸಿ ಅಂತ ಹೇಳ್ತಾ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ ಆದಷ್ಟು ಬೇಗ. ಅಲ್ಲಿ ತನಕ ಗುಡ್ ಬೈ.